ಒಂದು ಕ್ವಶನ್ ಇದೆ. ಕನ್ನಡದ ಮೊಟ್ಟ ಮೊದಲ ಹೀರೋ ಯಾರು? ರಂಗಭೂಮಿ ಹಿನ್ನೆಲೆಯಿಂದ ಬಂದವರು ಬೇಕಾದಷ್ಟು ಜನ ಇದ್ದಾರೆ. ಚಲನಚಿತ್ರದಲ್ಲಿ ಅಂತ ತಗೊಂಡ್ರೆ ನಿಮಗೆ ಭಾಗವತ ಅಂತಿದ್ದಾರೆ, ಭಾಳ ಶ್ರೇಷ್ಠ ನಟರು. ಅವ್ರು ಬಿಟ್ಟರೆ ಡಾಕ್ಟರ್ ರಾಜ್ಕುಮಾರ್. ಕರೆಕ್ಟಾ ನಿಮ್ಮ ಆನ್ಸರು? ಸರಿಯಾಗಿದೆ. ಅದು ಕೂಡ ಒಂದು ಪರಿಶೀಲನೆ ಮಾಡ್ಬೋದಾಗಿದೆ. ಕೊನೆಗೆ ಹೇಳ್ತೀನಿ. ಥ್ಯಾಂಕ್ ಯು. ಶಶಾಂಕ್, ನಿಮ್ಗೊಂದು ಕ್ವಶನ್ ಇದೆ. ಕನ್ನಡದ ಮೊಟ್ಟ ಮೊದಲ ಹೀರೋ ಯಾರು? ನೀನ? ಸಿಕ್ತು. ಶೀಲಾ, ಒಂದು ಕ್ವಶನ್. ಇವನು ತುಂಬಾ ಬ್ರಿಲಿಯಂಟ್ ಅಂತ ನಾ ಕೇಳ್ರ. ಕನ್ನಡದ ಮೊಟ್ಟ ಮೊದಲ ಹೀರೋ ಯಾರು? ನಾವು ಗೊತ್ತಾಯ್ತಾ? ನಾನು ಹೇಳ್ತೀನಿ, ಕ್ಷಮಿಸಿ. ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ತದನಂತರ ನಾನು ಇದಕ್ಕೆ ಆನ್ಸರ್ ಮಾಡ್ತೀನಿ. ಕ್ಷಮೆ ಇದೆ. ಓಕೆ. ಮೇಘು ಗೊತ್ತಿದ್ಯಾ ಏನ್ ಕ್ವಶನ್? ಕನ್ನಡದ ಮೊಟ್ಟ ಮೊದಲ ಹೀರೋ ಯಾರು? ಯಾರು ಮೊದಲು ಬಂದ್ರು ಅವರು. ಓ, ಸೂಪರ್ ಬ್ರಿಲಿಯಂಟ್. ಅಮ್ಮ, ರೇಖಮ್ಮ, ನಮಸ್ತೆ. ಗೊತ್ತಿಲ್ವಾ? ಓಕೆ. ಅಂಜು, ನನಗಂತೂ ಅಣ್ಣವರು ಹೀರೋ. ಓ ಸೂಪರ್. ಕನ್ನಡದ ಮೊಟ್ಟ ಮೊದಲ ಹೀರೋ ಯಾರು? ಕನ್ನಡದ ಮೊಟ್ಟ ಮೊದಲ ಹೀರೋ ಸುಬ್ಬಯ್ಯ ನಾಯ್ಡು. ಸೂಪರ್ ಸೂಪರ್. ಯಾರು ಹೇಳ್ಬೇಡ. ಕ್ವಶನ್. ಕನ್ನಡದ ಮೊಟ್ಟ ಮೊದಲ ಹೀರೋ ಯಾರು? ಸುಬ್ಬಯ್ಯ ನಾಯ್ಡು. ಸೂಪರ್. ಸುಬ್ಬಯ್ಯ ನಾಯ್ಡು ಕನ್ನಡದ ಪ್ರಥಮ ಹೀರೋ. ಇವತ್ತಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಅಂತ ಏನಿದೆ ಅದನ್ನ ಸುಬ್ಬಯ್ಯ ನಾಯ್ಡು ಪ್ರಶಸ್ತಿ ಅಂತಾನೆ ಕರೀತಾರೆ. ಅವ್ರ ಮಗ ಲೋಕೇಶ್ ಅವರು, ಅವ್ರ ಮಗ ಸೃಜನ್ ಲೋಕೇಶ್. ಈಗ ಸೃಜನ್ ಲೋಕೇಶ್ ಮಕ್ಕಳು ಆಕ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸ್ವಾಮಿ ಸರ್. ಹೇಳ್ತೀಯ ಶ್ರೀ? ಏನಕ್ಕ ಕ್ವಶನ್? ಕನ್ನಡದ ಮೊಟ್ಟ ಮೊದಲ ಹೀರೋ ಯಾರು? ಕನ್ನಡದ ಮೊಟ್ಟ ಮೊದಲ ಹೀರೋನಾ? ಮೇ ಬಿ ರಾಜ್ಕುಮಾರ್ ಇರ್ಬೋದು. ಹೇಳಪ್ಪ ಸುಂದ್ರ. ತಾತ ನೀವು ಹೇಳಿ. ಸಂತೋ? ಗೊತ್ತಿಲ್ಲ. ಎಲ್ರಿಗೂ ಕ್ಯಾಮ್ರಾ ಇಡ್ತೀರಾ? ಹೇಳಿ ನೋಡೋಣ. ಮೊಟ್ಟ ಮೊದಲ ಚಿತ್ರ ಸತಿ ಸುಲೋಚನಾ. ಆ ಮೂವಿ ಹೀರೋ ಯಾರು? ಸತಿ ಸುಲೋಚನಾ. ಹೌದು. ಆ ಮೂವಿ ಹೀರೋ ಯಾರು? ಗ್ರೇಟ್ ಪರ್ಸನ್ ಅವರು. ಅವರ ಅವಾರ್ಡ್ ಕೊಡ್ತಾರ ಅವ್ರ ಹೆಸರಲ್ಲಿ? ನೋ, ಅಲ್ಲ. ಎನಿಬಡಿ? ಹುಡ್ಕೋ, ಸರ್ಚ್ ಮಾಡು. ಎಲ್ಲರೂ ತೋರ್ಸೋ. ಮಹಾತ್ಮ ಗಾಂಧಿ. ಅಣ್ಣ ಹೇಳ್ತಾ ಇದ್ದಾರೆ. ಹೇಳಿ. ಅಲ್ಲ ಅಲ್ಲ. ಗೂಗಲ್ ಮಾಡ್ತಾರೆ ಎಲ್ರು ಇವಾಗ. ಯಾರು ಹೇಳೋ? ಸುಬ್ಬಯ್ಯ ನಾಯ್ಡು ಅವರು. ಹೇಳಿ. ಯಾಕೆ? ನೋಡಿ, ಇವರೇ ಮೊಟ್ಟ ಮೊದಲ ಕನ್ನಡ ಚಿತ್ರದೆಲ್ಲ ನಾನೇ ತಿಂತಾರಲ್ಲ. ನಾಲೆಡ್ಜು ಇವ್ರು ಎಲ್ರಿಗೂ ಈಗ ಸಿನಿಮಾ ಹಿಸ್ಟಾರಿಕಲ್ ಏನೇನಿದೆ ವಿಕಿಪೀಡಿಯಾ ಎಲ್ಲ ನಾಳೆ ತಿಂತಾರೆ. ಮೊಟ್ಟ ಮೊದಲ ಚಿತ್ರ ಯಾವುದು, ಮೊಟ್ಟ ಮೊದಲ ಹೀರೋ ಯಾರು, ಇಲ್ಲಿ ಮೊಟ್ಟ ಮೊದಲ ಹೇರ್ ಸ್ಟೈಲಿಸ್ಟ್ ಇವರೇ. ಅವಾಗ ಆ ಜನ್ಮದಲ್ಲಿ ಬೇರೆ ಥರ ಇದ್ರು, ಈ ಜನ್ಮದಲ್ಲಿ ಬೇರೆ ಥರ ಈಗಿದ್ದಾರೆ. ಇಲ್ಲೊಬ್ರು ವೀಕ್ಷಕರೇ, ನನಗೂ ಎಲ್ಲಾನು ಗೊತ್ತಿಲ್ಲ. ಹಾಗೆ ಗೂಗಲ್ ಸರ್ಚ್ ಮಾಡಿಬಿಟ್ಟು ಎಲ್ಲರಿಗೂ ಮತ್ತೆ ತಲೆ ತಿನ್ಬೇಕು. ನಾನ್ ವೆಜ್ ಅಂತೂ ಕೂಡ ತಲೆನ ತಿನ್ನಿ ಇವ್ರು ತಿಂತಾರೆ ತಲೆ. ಅಂದ್ರೆ ಇದು ಭಯಂಕರ ಇದು ಏನಂತಾರೆ ಮಾತುಗಾರರ ನಂಬರ್ ಒನ್. ಬ್ರೈನ್ ತುಂಬಾ ಸ್ವೀಟ್ ಆಗಿರುತ್ತಲ್ಲ, ಅದಕ್ಕೆ ಗಾಲಿ ಬೇಡ, ರೋಜಾ ಬೇಕು. ಇವ್ರು ಗಾಲಿ ಬೇಕಂತ ನೋಡಿ. ಡಾಲಿ ಬೇಕಂತೆ, ಡಾಲಿ. ನಮ್ಮ ಹೀರೋ ಅವರ ಕಲಾಭಿಮಾನಿಗಳು ನಿರಂಜನ್ ಆ್ಯಂಡ್ ಅವರ ಅಭಿಮಾನಿಗಳು ಕುತ್ಕೊಂಡು ಎಷ್ಟು ಮಾತಾಡ್ತಾ ಇದ್ದಾರೆ.